ಹೆಂಗೆ ಇರಬೇಕು ಅಂದರೆ ಒಬ್ಬ ರೈತ ನೋಡಿ, ನಾನು ಬೆಂಗಳೂರು ಪಟ್ಟಣದಲ್ಲಿ ಹೇಳ್ತೀನಿ, ಒಂದು ಅಂದರೆ ಸುಮ್ಮನೆ ಬಂದು ಸೇರೋದಷ್ಟೇ ಅಲ್ಲ, ಒಂದು ರೈತರದೊಂದು ಪ್ರೊಟೆಸ್ಟ್ ನಡೀತಾ ಇದೆ ಅಂದರೆ ನಾವ್ಯಾರು ನೋಡೋದೇ ಇಲ್ಲ ನೋಡಿ, ಯಾರೋ ಪಕ್ಕ ದೇಶದಿಂದ ಬಂದು ಮಾತಾಡೋದು ಕೂತಿರ್ತೀವಿ ನಾವು. ಬೆಂಗಳೂರು ಪಟ್ಟಣಗಳಲ್ಲಿ ಎಲ್ಲೋ ನಡೀತಾ ಇರುತ್ತೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಥರದ ಒಂದು ಪ್ರೊಟೆಸ್ಟ್ ನಡೆದಾಗ ಜನಸಾಮಾನ್ಯರು ಹೋಗಿ ಏನಾಗ್ತದೆ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳ್ಬೇಕು ಅಲ್ವಾ. ಒಂದು ಕಾರ್ಮಿಕರ ಸಮಸ್ಯೆ ಮಾಡ್ತಿದ್ರೆ, ಒಂದು ಸಣ್ಣ ಸಮುದಾಯದವ್ರಿಗೆ ಸಮಸ್ಯೆ ಆಗ್ತಾ ಇದ್ರೆ ನಾವು ಮಾತಾಡಬೇಕು ಬೇಡ. ಲಡಾಖ್ ಹೋಗ್ಬೇಕು. ಲಡಾಖ್ ಬಗ್ಗೆ ಎಷ್ಟು ಜನ ಗೊತ್ತು ನಮ್ಗೆ? ಇಲ್ಲಿ ನಮ್ಮ ದೇಶ ತಾನೆ. ನಾನು ಹೋಗಿದ್ದೆ ಲಡಾಖಿಗೆ ಮೊನ್ನೆ, ನನಗೆ ತಡ್ಕೊಳಕ್ಕಾಗಲ್ಲ. ವಾಂಚುಕ್ ಅಂತ ಒಬ್ಬನು ಕೂತಿದ್ದಾನೆ ಅಲ್ಲಿ, ಸಂತ ಯಾವ ರೈ ಅಂತ ನಾನು ನನ್ನ ಗೆಳೆಯರ ಜೊತೆ ಹೊರಟೆ ಬಿಟ್ಟ. ನಾನು ಹುಟ್ಟಬುದ್ದಿ ನಾನು ಹೊರಟೆ. ಅವತ್ತು ಒಂದಿನ ಮಾತ್ರ ಖಾಲಿ ಇತ್ತು ನನಗೆ. ಇಲ್ಲ ಪರವಾಗಿಲ್ಲ, ನಾನು ಹೆಂಡತಿಗೆ ಹೇಳಿದೆ, ಅಮ್ಮ ಸಾಯಂಕಾಲ ಊಟಕ್ಕೆ ಬರ್ತೀನಿ, ಹೆಂಗೋ ಬರ್ತೀನಿ ನಾನು ಲಡಾಖಿಂದ. ಹೋದ್ರೆ ಸಾವಿರಾರು ಜನ ಕೂತಿದ್ದಾರೆ. ಅವ್ರೇನು ವೈಲೆನ್ಸ್ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂತನ್ ತರ ಮನುಷ್ಯ ಕೂತಿದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಅಲ್ಲರೂ ಲಡಾಖ್ನಲ್ಲಿ ಏನೋ ಬಂದಿರೋ ಭಾಷೆ, ಲಡಾಖಿ ಭಾಷೆ ಅಲ್ಲ. ಎಲ್ಲ ಕೆಟ್ಟ ಈ ರಾಕ್ಷಸರೆಲ್ಲ ಹೋಗ್ಲಿ, ದೇವರೇ ನಮ್ಮನ್ನು ಕಾಪಾಡುವಂತ ಬರೀತಾ ಇದ್ದೀವಿ. ಗಾಳಿ ಬಂದ್ಬಿಟ್ಟು ಅದನ್ನು ಓದಿ ಎಲ್ಲ ಕಡೆ ಹರಡುತ್ತೆ ಅಂತ. ಎಂಥ ಪೊಯಿಟಿಕ್ ಆಗಿ ಬದುಕ್ತಾ ಇದ್ದಾರೆ. ನಾನು ಹೇಳಿದೆ, ಹೌದಮ್ಮ, ಗಾಳಿ ನಾನು ಕಿವಿಗೆ ಹೇಳ್ತು ಬಂದೆ ನಾನು ಇಲ್ಲಿ. ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದ್ರೆ, ನೋಡಿ ಹೋದ ಸಲ ಈ ಮಹಾಪ್ರಭುಗಳು ಎಲೆಕ್ಷನ್ ನಮಗೆ ಮಾತು ಕೊಟ್ಟಿದ್ರು. ಆ ಮಾತನ್ನು ನೆನಪಿಸ್ತಿದ್ರೆ ದೇಶದ್ರೋಹಿ ಅಂತ ಇದ್ದಾರೆ. ನನ್ನಮ್ಮ ಏನು ಮಾತು ಕೊಟ್ಟಿದ್ರು? ಲಡಾಖ್ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಅಲ್ಲಿ ಒಂದು 2 MP ಪೊಸಿಷನ್ ಮಾಡಿಕೊಡ್ತೀನಿ, ಅಲ್ಲಿರೋ ಟ್ರೈಬಲ್ಸ್ಗಳು ನಿಮ್ಮನ್ನು ನೀವೇ ಆಳೋ ಥರ ಮಾಡಿಕೊಡ್ತೀವಿ ಅಂತ. ಯಾಕೆಂದ್ರೆ ಲಡಾಖ್ ಅನ್ನೋದು ಬಹಳ ಸುಂದರವಾದ ಹಿಮಾಲಯ ಪರ್ವತ ಶ್ರೇಣಿ. ಆದರೆ ಅದು ಅಷ್ಟು ನಮ್ಮಷ್ಟು ಗಟ್ಟಿಯಾದದ್ದಲ್ಲ. ತುಂಬಾ ಸೂಕ್ಷ್ಮವಾದ ಒಂದು ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ. ಅಲ್ಲಿರುವ ಮಂಜು ಬಿಸಿಲಿಗೆ ಕರಿಗೆ, ನದಿಗಳಿಗೆ ನೀರಾಗೋದು. ಜಾಸ್ತಿ ಗಿಡಗಳು ಬೆಳೆಯೋಲ್ಲ, ಅದಕ್ಕೆ ಜಾಸ್ತಿ ಸ್ಥಳ ಬೇಕು ಅಲ್ಲಿಯ ವನ್ಯಜೀವಿಗಳಿಗೆ. ಅಲ್ಲಿ ಹೋಗಿ ಇವರು ಅದಾನಿ ಅಂಬಾನಿ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟು ಗಣಿಗಾರಿಕೆ ಮಾಡಕ್ಕೆ ಹೊಂಟವ್ರು. ನೀವು ಹಂಗೆ ಮಾಡಿದ್ರೆ ನಾವು ಈ ಕಷ್ಟದಲ್ಲಿ ಹೇಗೋ ಒಂಥರ ಬದುಕ್ತಾ ಇದ್ದೀವಿ, ಅದನ್ನು ಡಿಸ್ಟರ್ಬ್ ಮಾಡಬೇಡಿ, ನಮಗೊಂದು ಸ್ಟೇಟ್ ಕೊಡಿ, ನಮ್ಮ ಹಕ್ಕುಗಳನ್ನ ನಮ್ಗೆ ಕೊಡಿ ಅಂದ್ರೆ 6 ವರ್ಷದ ಹಿಂದೆ ಕೊಟ್ಟ ಮಾತು ಇಲ್ಲ. ನಾವೇ ಉಪವಾಸ ನಿಲ್ಲಿಸಿ ಮೊದಲು ನಿಮ್ಮಂಥವ್ರು ನಿಲ್ಬೇಕು. 21ನೇ ದಿನ ಉಪವಾಸದಲ್ಲಿ ಕೂತಿದ್ದ ಆ ಮನುಷ್ಯ. ಇಲ್ಲಿ ಸರಿ, ಮುಂದಿನ ಕಾರ್ಯಕ್ರಮ ಏನು ಅಂದ್ರೆ, ನಾವು 7ನೇ ತಾರೀಕಿಗೆ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿಗೆ ಚೈನಾ ಬಾರ್ಡರ್ ಬರುತ್ತೆ. ಎಷ್ಟು ಕಿಲೋಮೀಟರ್ಗಳನ್ನ ಚೈನಾ ಆಕ್ರಮಿಸ್ಕೊಂಡ್ರೆ ನೋಡಕ್ ಹೋಗ್ತೀವಿ, ದೇಶ ತಿಳಿಸ್ಬೇಕು ಅಂದ್ರೆ ಒಂದು ನ್ಯಾಷನಲ್ ಚಾನೆಲ್ ಹೋಗ್ತಾ ಇಲ್ಲ. ನಾನು ಹೋದ್ಮೇಲೆ ಬಂದ್ರು ನ್ಯಾಷನಲ್ ಚಾನೆಲ್ಗಳು, ಯಾರೋ ಒಬ್ಬ ನಟ ಬಂದ ಅಂತ ನೋಡಿ. ಸರಿ, 7ನೇ ತಾರೀಕು ಹೋಗ್ಬೇಕಂದ್ರೆ ಈ ಮಹಾಪ್ರಭು ಮತ್ತು ಆ ಚಾಣಕ್ಯ 6ನೇ ತಾರೀಕು 144 ಸೆಕ್ಷನ್ ಲಡಾಖ್ನಲ್ಲಿ. ಮೊನ್ನೆ 144 ಪ್ಯಾರಾಮಿಲಿಟರಿ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? ಇಲ್ಲಿ ತಮಿಳ್ನಾಡಿಗೆ ಬಂದು ಕಚ್ಚೇರ್ತೀವು 1.5 ಕಿಲೋಮೀಟರ್ ಐಲ್ಯಾಂಡ್ ಮಾತಾಡ್ತಾರಲ್ಲ, ಕಾಂಗ್ರೆಸ್ನವ್ರು ಬಿಟ್ಕೊಟ್ಬಿಟ್ರು ಅಂತ. 10 ವರ್ಷ ಸರ್ಕಾರದಲ್ಲಿ ಯಾರು ಕೇಳಿದ್ರು ಇವಾಗ ಕೇಳ್ತೀವಿ ಏನು? ಅಲ್ಲಿ ಜನಸಾಮಾನ್ಯ ರೈತನ ಭಾಷೆ ಕೇಳೋದಾದ್ರೆ 10 ಲಕ್ಷ ಎಕರೆ ಭೂಮಿಯನ್ನ ಚೈನಾದವರು ಆಕ್ರಮಿಸಿಕೊಂಡಿದ್ದಾರೆ. 10 ಲಕ್ಷ ಎಕರೆಗಳು. ಅದು ಜನಕ್ಕೆ ಗೊತ್ತಾಗುತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಅಂತ ಹೇಳಿದ್ರು. ಇಲ್ಲ, ನೀವು ಜಾಸ್ತಿ ಮಾತಾಡಿದ್ರೆ ಎಲೆಕ್ಷನ್ ಮುಗಿಯೋ ತನಕ 144 ಸೆಕ್ಷನ್ ಅಂತ ಬೆದರಿಕೆ ಆಗ್ತಾರೆ. ಯಾಕೆ ಗೊತ್ತಾ? ಲಡಾಖ್ ಕಷ್ಟಪಡ್ತಾ ಇರೋ ಜನರಿಗೆ ಈ 2 ತಿಂಗಳನ್ನೇ ಟೂರಿಸಂ. ಆ ಟೂರಿಸಂ ನಿಲ್ಸಿದ್ರೆ ಹೊಟ್ಟೆ ಹಿಟ್ಟಿಲ್ಲದೆ ಸಾಯ್ಬೇಕು. ಈ ಮಹಾಪ್ರಭುಗಳು, ಈ ಸರ್ವಾಧಿಕಾರಿಗಳ ಕೆಲಸನೇ ಹಿಂಗೆ. ಅವರು ಗೊತ್ತಿಲ್ಲದೆ ಮಾಡ್ತಿಲ್ಲ, ಬೇಕಂತ ಮಾಡ್ತಿದ್ದಾರೆ ಇದೆಲ್ಲ. ಯಾಕಂದ್ರೆ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಜನಕ್ಕೆ 3 ಹೊತ್ತು ಊಟಕ್ಕೆ ಕಷ್ಟ ಅನ್ನೋ ಕಷ್ಟಕ್ಕೆ ಕರ್ಕೊಂಡು ಬಂದು 1 ಹೊತ್ತು ಊಟ ಸಿಗಲ್ಲ ಅನ್ನೋ ಪರಿಸ್ಥಿತಿಗೆ ತಗೊಂಡು ಬಂದು, ಒಂದು ಗುಟಕ್ಕೆ ನೀರು ಸಿಕ್ಕರೆ ನೀನೇ ದೇವರು ಅನ್ನೋ ಸ್ಥಿತಿಗೆ ತರ್ತಾರೆ. ಪ್ರತಿಭಟಿಸಕ್ ವಾಯ್ಸ್ ಇರಬಾರ್ದು ಅವ್ರಿಗೆ, ಮಾತಾಡಬಾರ್ದು, ಮಾತಾಡೋದನ್ನ ಒಳಗಾಕ್ಬೇಕು, ಸರ್ಕಾರಗಳನ್ನು ಉಳಿಸ್ಬೇಕು. ಅದಕ್ಕಷ್ಟು ಕೋಟ್ಯಾಂತರ ರೂಪಾಯಿ ಬೇಕು, ಕೋಟ್ಯಾಂತರ ಆಯುಧಗಳು ಬೇಕು. ಇದನ್ನು ನೀವು ಅರ್ಥ ಮಾಡ್ಕೊಳ್ತಿದ್ರೆ ಈ ಎಲೆಕ್ಷನ್ನಲ್ಲಿ ನಿಮಗೊಂದು ಸಿಹಿ ಸುದ್ದಿ, ಸೋಲ್ತಾರೆ. ಆದ್ರೆ ಅಲ್ಲಿ ನಮ್ಮ ಕೆಲಸ ಮುಗಿಯಲ್ಲ. ಅವನು ಶೇಖರಿಸಿರುವ ಹಣ, ಅವನು ಶೇಖರಿಸಿರುವ ಸಿಸ್ಟಮ್ ಮುಂದೆ ಬಡವರಿಗೆ ಕೆಲಸ ಮಾಡೋದೇನು ಮಾಡ್ತಾನೆ, ಅದು ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ನಾವು ಇನ್ನು 5 ವರ್ಷಗಳು ಗಟ್ಟಾಗಿರಬೇಕು.
ಇನ್ನು 10 ವರ್ಷಗಳಲ್ಲಿ ಬದಲಾವಣೆಯನ್ನು ನೋಡುವಂಥ ಒಂದು ಕನಸು ಕಾಣಬೇಕು. ನನ್ನಂಥವ್ರಿಗೆಲ್ಲ ನಮಗೆಲ್ಲ 50 ಮೇಲೆ ಆಯಿತು, ಆದರೆ ಇನ್ನೊಂದು 40 ವರ್ಷ ಬದುಕೋ ಯಂಗ್ಸ್ಟರ್ಸ್ಗೋಸ್ಕರ, ಅದಾದ ನಂತರ ಮಕ್ಕಳ ಭವಿಷ್ಯಕ್ಕೆ ಹೋಗ್ತೀವಿ ನಾವು ಮಾಡಲೇಬೇಕು. ಯಾಕಂದರೆ ನಾಳೆ ಆ ಮಕ್ಕಳ ತಿರುಗಿ ನೀವೇನು ಮಾಡಿದ್ರಿ ಅಂದರೆ, ಅಟ್ಲೀಸ್ಟ್ ನಾನಂತೂ ಹೇಳ್ತೇನೆ, ನಾನು ಮೌನವಾಗಿ ಹೇಳಿಲ್ಲ. ಯಾಕೆಂದರೆ ನಾಳೆಯ ಭವಿಷ್ಯ ಇತಿಹಾಸದ ಬಗ್ಗೆ ಬರೆಯುವಾಗ ತಪ್ಪು ಮಾಡಿದವರನ್ನು ಕ್ಷಮಿಸಿದರೂ ಕ್ಷಮಿಸಬಹುದು, ಮೌನವಾಗಿದ್ದವರನ್ನು ಕ್ಷಮಿಸೋದಿಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿರಬೇಕು. ನನ್ನೊಬ್ಬನ ಜವಾಬ್ದಾರಿಯಲ್ಲ, ಇದನ್ನು ಆರ್ಗನೈಸ್ ಮಾಡಿದವ್ರ ಜವಾಬ್ದಾರಿಯಲ್ಲ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ದಿನಕ್ಕೆ 1 ಗಂಟೆ ತಲೆಯಲ್ಲಿ ಇಟ್ಕೋಬೇಕು. ಅವರು ಹೇಗೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಈ ಪರಿಸ್ಥಿತಿಗೆ ಹೋದ್ರು, 10 ವರ್ಷಗಳ ಕಾಲ ಹೇಗೆ ಅವರು ಆಕ್ರಮಿಸ್ತಾ ಹೋದ್ರು, ಅದನ್ನು ಒಂದಿನದಲ್ಲಿ ಒಂದು ರಿಸಲ್ಟಲ್ಲಿ ತೆಗೆದು ಹಾಕಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇನೆ, ಇಲ್ಲಿರೋ ಒಂದು ಬಿಲ್ಡಿಂಗ್ ನಲ್ಲಿ ಅಲ್ಲಿರೋ ಒಂದು ಬಾರ್ ನಡೆಯುತ್ತೆ. ಅರ್ಥವಾಯ್ತೆ? ಎಲ್ಲ ಒಂದಕ್ಕೊಂದೇ. ಈ ಮಹಾಪ್ರಭುವಿನ ಪಕ್ಷದಲ್ಲೇ ಬೇರೆ ಪಕ್ಷದ ಲಫಂಗತಾನೆ ಹೋಗಿ ಸೇರಿದವರು. ಅರ್ಥವಾಯ್ತೆ? ಒಂದು ಎರಡನೇದು ನಮಗಿರಬೇಕಾದ ಸಹನೆ. ಯಾರೋ ದೇಶಭಕ್ತ, ಯಾರೋ ಅಂಧಭಕ್ತ ಅಂತ ಬೈಬೇಡಿ, ಅವರು ನಮ್ಮ ಜನರೇ. ಅವರು ದ್ವೇಷೋದು ಕಲೀಲಿ, ನಮಗೆ ಪ್ರೀತಿಸೋದು ಮಾತ್ರ ಗೊತ್ತು. ಮೊಹಬ್ಬತ್ ಕಿ ದುಕಾನ್. ನಮಗೆ ಅಪ್ಕೊಳ್ಳೋದು ಗೊತ್ತು, ಪ್ರೀತಿಸೋದು ಗೊತ್ತು. ಅವ್ರಿಗೆ ಹೇಳ್ಬೇಕು, ನೋಡಿ ನಾವು ನೀವು ಒಂದೇ. ನಮಗೆ ಸಹನೆ 10 ಸಲ ಹೇಳೋಣ ಅವ್ರಿಗೆ, ಯಾಕಂದ್ರೆ ಅವರು ನಮ್ಮ ಮಕ್ಕಳೇ, ನಾವೆಲ್ಲರೂ ಒಂದೇ. ಅವ್ರಿಗೆ ಹೇಳಿ, ನೋಡಿ ನನಗೂ ನಿನಗೂ ಭಿನ್ನಾಭಿಪ್ರಾಯ ಇಲ್ಲಪ್ಪ, ನಾವು ಮಾತಾಡ್ಕೊಳ್ಳೋಣ. ಆದರೆ ನಾವಿಬ್ರು ಹೋಗ್ತಾ ಇರೋದು ಭಾರತ ದೇಶ ಅನ್ನೋ ಒಂದು ಬೋಟ್ಗೆ ತೂತಾಗಿದೆಯಪ್ಪ. ಹಿಂಗೆ ಇದ್ರೆ ಇಬ್ರು ಹೋಗ್ತೀವಿ, ಬೇಡ. ಈಗ ಹೇಳ್ತೀನಿ, ಈ ಮಹಾಪ್ರಭು ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿನೇ ಮುಗಿಸ್ತಾರೆ. ಅದು ಬಿಜೆಪಿ ಅವ್ರಿಗೆ ಅರ್ಥ ಆಗ್ಬೋದು. ಯಾಕಂದ್ರೆ ಅದೊಂಥರ ರಾಕ್ಷಸ ಇದ್ದಂಗೆ, ಅದೊಂಥರದ್ದು ಹಂಗೆ ಅದೊಂದು ವಿಶ್ವ ಆಗೋದಷ್ಟೇ. ಬಟ್ ನಮಗೆ ರಕ್ತ ಬೀಜಾಸುರನ್ ಗೊತ್ತು, ಭಸ್ಮಾಸುರನ ಕಥೆಗಳು ಗೊತ್ತು. ಅವ್ರ ತಲೆ ಮೇಲೆ ಅವರೇ ಇಟ್ಕೊಂಡು ಹೋಗೋದೇನೆ. ಆದರೆ ಅಷ್ಟರೊಳಗೆ ಅವ್ರು ಮಾಡೋ ಗಾಯಗಳು ಜಾಸ್ತಿ ಆಗಿಬಿಡುತ್ತೆ, ಅದನ್ನು ಸಹಿಸ್ಕೊಳಕ್ ಆಗಲ್ಲ. ಆದ್ದರಿಂದ ಈ ಚುನಾವಣೆ ಯಾವುದೋ ಪಕ್ಷದ ಪರವಾಗಿ ಅಲ್ಲ, ನಮ್ಮೆಲ್ಲರ ಪರವಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಯುವಕರಿಗಾಗಿ, ನಮ್ಮ ರೈತರಿಗಾಗಿ. ಆದ್ದರಿಂದ ಸುಮ್ಮನೆ ಮಾತು ಕೇಳಿದಂತಿಲ್ಲದೆ ನಿರಂತರವಾಗಿ ಇನ್ನೊಂದಷ್ಟು ಕೆಲವು ದಿನ, ಆಮೇಲೆ ಇನ್ನೊಂದಷ್ಟು ದಿನ ನಾವು ಏನೇ ಕೆಲಸ ಮಾಡ್ತಿದ್ರು ಈ ಪ್ರೀತಿಯನ್ನ, ಈ ಆಲೋಚನೆಗಳನ್ನ ಹರಡ್ತಾ ಹೋಗೋಣ. ಎಷ್ಟು ಹರಡ್ತೀವಿ ಅಷ್ಟು ಇಂಪಾರ್ಟೆಂಟ್. ಎಷ್ಟು ಹರಡ್ತಿದ್ರೆ ಒಂದು 100 ಕಾಳು ಎಸೆದ್ರೆ ಒಂದು 10 ಕಾಳು ಬೆಳೀಲಿ, ನಿಧಾನಕ್ಕೆ ಬೆಳೀತಾ ಹೋಗಲಿ. ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಕರಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ, ನಮ್ಮ ವ್ಯಾಪಾರದಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು, ಪ್ರೀತಿಯನ್ನು ಹಂಚ್ತಾ ಹೋಗೋಣ. ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾ ಹೋಗೋಣ. ಹೆದರದೇ ಇರೋಣ. ಹೆದರದೇ ಇದ್ರೆ ನಾವು ಬೆಳಿತೀವಿ, ನಾವು ಉಳಿತೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.